ನೀವು ನೋಡ್ತಾ ಇರ್ತಕ್ಕಂಥ ವಿಗ್ರಹ ಏನಿದೆ ಇದು ಕ್ರಿಸ್ತ ಶಕ 1150ರಲ್ಲಿ ಕೆತ್ತಿರದ ನಾವು ಅಯೋಧ್ಯೆಯಲ್ಲಿ ಏನ್ ನೋಡ್ತೀವೋ ರಾಮನ ಮೂರ್ತಿಯಲ್ಲಿ ದಶಾವತಾರಗಳನ್ನ ಆರ್ಚಲ್ಲಿ ಕೆತ್ತಿದ್ದಾರೆ. ಈ ಸ್ಥಳದಲ್ಲಿ ಮತ್ತೆ ಕೈಯೋದಂತ ಕೈ ಬರುತ್ತೆ. ಅದಕ್ಕೋಸ್ಕರನ ಕ್ರೀಡಾಪುರ ಇದ್ದಿದ್ದನ್ನ ಕೈದಾಳ ಅಂತ ಹೇಳಿ ಮತ್ತೆ ಮರುನಾಮಕರಣವನ್ನ ಈಗ ನೀವು ನೋಡ್ತಾ ಇರ್ತಕ್ಕಂಥ ವಿಗ್ರಹ ಏನಿದೆ ಇದು ಕ್ರಿಸ್ತ ಶಕ 1150ರಲ್ಲಿ ಕೆತ್ತಿರುವಂತಹ ವಿಗ್ರಹ. ಇದನ್ನ ಕೆತ್ತಿರ್ತಕ್ಕಂಥವ್ರು ಡಕಣಾಚಾರಿ ಅವರು, ಅಮರ ಶಿಲ್ಪಿ ಡಕಣಾಚಾರಿ ಅಂತ ಏನು ನಾವು ಕರಿತೀವೋ ಅವರು ಕೆತ್ತಿರೋದು. ಈ ಊರು ಅಂದ್ರೆ ಡಕಣಾಚಾರ್ಯವರ ಮೂಲತಃ ಇದೇ ಊರು, ಜನ್ಮಸ್ಥಳ ಡಕಣಾಚಾರ್ಯವರ ಜನ್ಮಸ್ಥಳ ಈ ಊರು. ಇದಕ್ಕೆ ಮುಂಚೆ ಕ್ರೀಡಾಪುರ ಅಂತ ಹೇಳಿ ಹೆಸರಿರುತ್ತೆ. ಈ ಕ್ರೀಡಾಪುರದಲ್ಲಿ ಆಗಿನ ಒಬ್ಬ ಮಾಂಡಲಿಕನಾದಂತಹ ಅಂದ್ರೆ ವಿಷ್ಣುವರ್ಧನನ ಹೊಯ್ಸಳರ ಕಾಲದ ಮಾಂಡಲಿಕನಾದಂತಹ ಬಾಚಿದೇವನನ್ನು ಈ ಒಂದು ಸಾಮಂತವನ್ನ ಆಳ್ತಾ ಇರ್ತಾನೆ. ಈಗ ಏನಿದೆ ತುಮಕೂರು, ಅವಾಗ ಚಿಕ್ಕೂರು. ಇದು ಮುಂಚೆ ನಗರ ಆಗಿತ್ತು. ಈ ಕೈದಾಳ ಏನಾಗಿತ್ತು, ನಗರ ಆಗಿತ್ತು. ಇದಕ್ಕೆ ಕ್ರೀಡಾಪುರ ಅಂತ ಏನಕ್ಕೆ ಕರಿತಿದ್ರು ಅಂದ್ರೆ ಇಲ್ಲಿ ಎಲ್ಲಾ ಯುದ್ಧಕ್ಕೆ ಬೇಕಾದಂತಹ ಎಲ್ಲಾ ರೀತಿಯ ತಯಾರಿಗಳನ್ನ ಈ ಊರಲ್ಲಿ ನಡೆಸ್ತಿದ್ರು. ಅಂದ್ರೆ ಬಾಚಿದೇವನನ್ನು ಟ್ರೈನಿಂಗ್ ಕೊಡ್ತಿದ್ದ. ಈಗ ಆನೆ ಕಳಗಾಗಿರ್ಬೋದು, ಕುಸ್ತಿ ಸವಾರಿ ಆಗಿರ್ಬೋದು, ಬರ್ಜಿ ಎಸೆದಾಗಿರ್ಬೋದು, ಯುದ್ಧೋಪಕರಣಗಳ ಜೊತೆಗೆ ಇಲ್ಲಿ ಕ್ರೀಡೆಗಳಿಗೆ ಹೆಚ್ಚು ಪ್ರಾಧಾನ್ಯತೆ ನೀಡಿ ಈ ವರಾಂಡ ನೀವು ನೋಡ್ತಿರಲ್ಲ, ಇದೆಲ್ಲಾನು ಸಹನ ಕ್ರೀಡೆಗೆ ಸಂಬಂಧಪಟ್ಟಿದ್ದಂತ ಊರಾಗಿದ್ದರಿಂದ ಅದಕ್ಕೆ ಇಲ್ಲಿ ಕ್ರೀಡಾಪುರ ಅನ್ನೋ ಹೆಸರು ಈ ಊರಿಗೆ ಮೂಲತಃ ಇತ್ತು. ಇಲ್ಲಿ ಜನಿಸಿದಂತಹ ಡಕಣಾಚಾರ್ಯವರು ಮೂಲತಃ ಇದೇ ಊರವರಾಗಿದ್ದು, ಅವರ ತಂದೆ ಹೆಸರು ನಾಗಲಿಂಗಾಚಾರ ಅಂತ ಹೇಳಿ, ತಾಯಿ ಹೆಸರು ಸ್ಥಪತಿ ಅಂತ ಹೇಳಿ. ಅವರಿಗೆ ಏಕೈಕ ಪುತ್ರನಾಗಿ ಡಕಣಾಚಾರಿ ಜನಿಸಿದಾಗ ತನ್ನ 6ನೇ ವಯಸ್ಸಿನಲ್ಲೇನೆ ಅವ್ರ ತಂದೆ ಮೂಲತಃ ಎಲ್ಲಾ ವಿದ್ಯೆಗಳಲ್ಲಿ ಪಾರಣಿತರಾಗಿದ್ರು. ಅಂದ್ರೆ ನಾಗಲಿಂಗಾಚಾರ್ಯರು ಅವರು ಈ ಜಾತಕ ಇದರನ್ನು ಸಹ ಅವರು ಕಲ್ತಿರ್ತಾರೆ. ಇವನ ಒಂದು ಜಾತಕವನ್ನ ನೋಡಿದಂತ ನಾಗಲಿಂಗಾಚಾರ್ಯರು ಇವನಿಗೆ ಮುಂದೆ ತೊಂದರೆ ಇದೆ ಅನ್ನೋದನ್ನ ಅರ್ತು ಅವರು ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೋಸ್ಕರನ ಏನೆಲ್ಲ ಒಂದು ತಯಾರಿಯನ್ನ ಮಾಡ್ತಾರೆ. ಆದ್ರೂ ಆಗೋದಿಲ್ಲ. ಅಂದ್ರೆ ಅವರು ತನ್ನ 6ನೇ ವಯಸ್ಸಿಗೆ ಏನ್ ಮಾಡ್ತಾರೆ, ಒಂದು ವಿಗ್ರಹವನ್ನ ಕೆಂಪು ಮಣ್ಣಿನಿಂದ ಒಂದು ದೇವಿಯ ವಿಗ್ರಹವನ್ನ, ಈಗ ಏನು ಚಾಮುಂಡೇಶ್ವರಿ ವಿಗ್ರಹ ಇದೆ, ಚಾಮುಂಡೇಶ್ವರಿಯ ವಿಗ್ರಹವನ್ನ 6ನೇ ವಯಸ್ಸಲ್ಲೇನೆ ಮೂರ್ತಿಯನ್ನ ಕಡ್ದಿರ್ತಾರೆ. ಅದನ್ನ ನೋಡಿ ಸಖತ್ತು ಇಲ್ಲಿನ ಜನ ಮತ್ತೆ ಇವರೆಲ್ಲಾನು ಅವನಿಗೆ ಬಹಳ ಡಕಣಾಚಾರಿಗೆ ಬೆಲೆ ಕೊಡೋದಿಕ್ಕೆ 6ನೇ ವಯಸ್ಸಿನಲ್ಲೇನೆ ಬೆಲೆ ಕೊಡೋದಿಕ್ಕೆ ಪ್ರಾರಂಭ ಮಾಡ್ತಾರೆ. ತದನಂತರ ಅವನು ಬೆಳಿತಾನ ಇಲ್ಲಿ ನೃಪಾವನನು ರಾಜನಾಗಿರ್ತಾನೆ. ಅಂದ್ರೆ ಈಗ ಏನು ಕುಣಗಲ್ಲು, ಈ ಹುಲಿಯೂರು ದುರ್ಗ, ಈ ಸರೌಂಡಿಂಗ್ ಅನ್ನ ನೃಪಾವನನು ಆಳ್ತಾ ಇರ್ತಾನೆ.
ಅವನ ಒಂದು ಸಾಮಂತನಾಗಿ ಇವನು ಇರ್ತಾನೆ. ಒಟ್ಟಾರೆ ಇದು ಹೊಯ್ಸಳರ ಆಗಿನ ಒಂದು ಕಾಲಕ್ಕೆ ಹೊಯ್ಸಳರ ಒಂದು ಸಾಮ್ರಾಜ್ಯಕ್ಕೆ ಒಳಪಟ್ಟಿರ್ತೈತಿ. ಅವನು ಮದುವೆಯನ್ನ ಈ ಶ್ರೀರಂಗಪಟ್ಟಣದ ತನ್ನ ಸ್ನೇಹಿತನ ಮನೆಗೆ ಹೋಗಿ ಮದುವೆಯನ್ನ ಮಾಡ್ಕೊಂಬರ್ತಾರೆ. ಅಂದ್ರೆ ಅವರಪ್ಪ ಅಲ್ಲಿ ಅವರ ಹೆಸರು ಅಂದ್ರೆ ಈ ಡಕಣಾಚಾರ್ಯವರ ಹೆಂಡತಿ ಹೆಸರು ಮೀನಾಕ್ಷಿ ಅಂತ ಹೇಳಿ, ಅವ್ರಿಗೆ ಮತ್ತೊಂದು ಹೆಸರನ್ನು ಕರಿತಾ ಇರ್ತಾರೆ, ವೇದಾವತಿ ಅಂತ ಹೇಳಿನೂ ಕರಿತಾ ಇರ್ತಾರೆ. ಅವ್ರನ್ನ ಮದುವೆ ಆದ್ಮೇಲೆ ಕೆಲವೊಂದು ಅಂದ್ರೆ ಒಂದು 5-6 ಬುಕ್ಸಲ್ಲಿ ಬರೆದಿದ್ದಾರೆ. ನಾನು ಓದಿದ್ದಂಥ ಒಂದು 5-6 ಬುಕ್ಸಲ್ಲಿ ಕೆಲವೊಂದು ಬುಕ್ಸಲ್ಲಿ ಮದುವೆ ಆದಮೇಲೆ ಓದ ಅನ್ನೋದೊಂದು ಇದಿದೆ. ಕೆಲವೊಂದು ಬುಕ್ಸಲ್ಲಿ ತುಂಬು ಗರ್ಭಿಣಿಯಾದಾಗ ಅವನು ತನ್ನ ಊರನ್ನು ಬಿಟ್ಟು ಇಲ್ಲೇ ನನ್ನ ಕಲೆ ಇಲ್ಲೇ ಸೀಮಿತ ಆಗಬಾರ್ದು ಅನ್ನೋ ದೃಷ್ಟಿಯಿಂದನ ಅವನು ಊರನ್ನು ತೊರೆದ ಅಂತ ಹೇಳ್ತಾರೆ. ಕೆಲವೊಂದು ಬುಕ್ಸಲ್ಲಿ ಅವನು ಮಗುವಾಗಿ 4ನೇ ವರ್ಷಕ್ಕೆ ತನ್ನ ಊರನ್ನು ಬಿಟ್ಟು ಹೋದ ಅಂತ ಹೇಳಿ ಕೆಲವೊಂದು ಬುಕ್ಸಲ್ಲಿದೆ. ಆದರೆ ಇಲ್ಲಿಂದ ಓದವನು ಸೋಮನಾಥಪುರ ಅಂದರೆ ಮೈಸೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸೋಮನಾಥಪುರಕ್ಕೆ ಹೋಗ್ತಾನೆ. ಅಲ್ಲಿ ಆಲೇನೆ ಕೆತ್ತನೆ ಕೆಲಸಗಳು ಚೋಳರ ಒಂದು ಅಧೀನದಲ್ಲಿರ್ತೈತಿ. ಈಗ ಏನು ಸೋಮನಾಥಪುರ ಇದಿದೆಯೋ ಅದು ಚೋಳರ ಅಧೀನದಲ್ಲಿರ್ತೈತೆ. ಅಲ್ಲಿ ಇವನು ಕೆಲ್ಸಕ್ಕೆ ಹೋಗಿ ಸೇರ್ಕೊಂತಾನೆ. ಅಂದರೆ ಡಕಣಾಚಾರಿ ಕೆಲ್ಸಕ್ಕೆ ಹೋಗಿ ಸೇರ್ಕೊಂತಾನೆ. ಕೆಲ್ಸಕ್ಕೆ ಹೋಗಿ ಸೇರ್ಕೊಂಡಾಗ ಅಲ್ಲಿ ಆ ಒಂದು ಕೆತ್ತನೆಯನ್ನು ನೋಡಿದಂಥ ಚೋಳರ ರಾಜ ಏನು ಮಾಡ್ತಾನೆ, ಅವನಿಗೆ ಇಡೀ ದೇವಸ್ಥಾನವನ್ನು ನೀನೇ ಇದು ಮಾಡಬೇಕು ಅಂತ ಹೇಳಿ ಅವನಿಗೆ ವಹಿಸ್ತಾನೆ. ಆ ಸೋಮನಾಥಪುರ ದೇವಾಲಯವನ್ನು 16 ವರ್ಷ ಕೆತ್ತನೆ ಕೆಲಸವನ್ನು ಮಾಡ್ತಾನೆ. ಅದಾದಮೇಲೆ ತದನಂತರ ಚೋಳರ ಆ ಒಂದು ಸಾಮ್ರಾಜ್ಯಕ್ಕೆ ಈ ಹೊಯ್ಸಳರು ದಾಳಿ ಕೊಟ್ಟು ಅದನ್ನು ಗೆದ್ಕೊಳ್ತಾರೆ. ಆಗ ಹೊಯ್ಸಳ ಸಾಮ್ರಾಜ್ಯಕ್ಕೆ ಆ ಒಂದು ಸೋಮನಾಥಪುರ ಬರುತ್ತೆ. ಸೋಮನಾಥಪುರದಲ್ಲಿ ಅಂದರೆ ಈಗಿನ ದ್ವಾರಕಾ ಸಮುದ್ರ ಏನಿದೆಯೋ ಹೊಯ್ಸಳರ ರಾಜಧಾನಿ ಆಗಿರ್ತೈತಿ. ಈಗ ನಾವು ಅದನ್ನು ಹಳೆಬೀಡು ಅಂತ ಕರಿತೀವಿ. ಆ ದ್ವಾರ ಸಮುದ್ರಕ್ಕೆ ನಮ್ಮ ಒಂದು ರಾಜ್ಯದಲ್ಲಿ ನಮಗೊಂದು ದೇವಸ್ಥಾನವನ್ನು ಕಟ್ಕೊಂಡು ಕೊಡು ಅಂತ ಹೇಳಿ ಕೇಳ್ಕೊಂಡಾಗ ಅಲ್ಲಿಂದನ ಅವನು ದ್ವಾರ ಸಮುದ್ರಕ್ಕೆ ಬಂದು ಅಲ್ಲಿ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾನೆ. ಅಲ್ಲಿ 18 ವರ್ಷ ಆ ಒಂದು ಕೆತ್ತನೆಯನ್ನ ಕೆಲಸವನ್ನು ಮಾಡ್ತಾನೆ. ಎಲ್ಲಿ? ಹಳೆಬೀಡಲ್ಲಿ. ಈಗೇನು ಹಳೆಬೀಡಿದೆಯಾ ಅಲ್ಲಿ ಈಗ ನಾವು ಒಂದು ಗಾದೆ ಹೇಳ್ತಾರೆ, ಹಳೆಬೀಡನ್ನು ಹೊರಗಡೆಯಿಂದ ನೋಡು, ಬೇಲೂರನ್ನು ಒಳಗಡೆಯಿಂದ ನೋಡು ಅಂತ. ಅಂದರೆ ನಾವು ಈಗ ಹಳೆಬೀಡನ್ನು ಭೇಟಿ ಕೊಟ್ಟಾಗ ನಾವು ಹೊರಗಡೆ ಕೆತ್ತನೆಗಳನ್ನು ನಾವು ಕಾಣ್ತೀವಿ, ಬೇಲೂರಿಗೆ ಒಳಗಡೆ ಕೆತ್ತನೆಗಳನ್ನು ಕಾಣ್ತೀವಿ. ಅದೇ ರೀತಿ ಅಲ್ಲಿ ಸಹ 18 ವರ್ಷ ಕೆತ್ತನೆ ಕೆಲಸ ಮಾಡ್ತಾನೆ. ಅಲ್ಲಿ ದೇವಸ್ಥಾನ ಉದ್ಘಾಟನೆಗೆ ಬಂದಂತಹ ಶಾಂತಲಾದೇವಿ, ವಿಷ್ಣುವರ್ಧನನ ಹೆಂಡತಿ, ಮೊದಲನೇ ವಿಷ್ಣುವರ್ಧನ ಅಂದರೆ ವಿಷ್ಣುವರ್ಧನ 1, 2, 3 ಅಂತ ಬರ್ತಾರೆ. ಮೊದಲನೇ ವಿಷ್ಣುವರ್ಧನನ ಹೆಂಡತಿ ಅಂತ ಶಾಂತಲಾದೇವಿಯವರು ಆ ಒಂದು ಇದಕ್ಕೆ ಭೇಟಿ ಕೊಟ್ಟಾಗ ನನ್ನ ಒಂದು ಅರಮನೆಯಲ್ಲಿ ನೀನೊಂದು ದೇವಸ್ಥಾನವನ್ನು ಕಟ್ಕೊಂಡು ಕೊಡ್ಬೇಕು ಅಂತ ಹೇಳಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡಾಗ ಬೇಲೂರಲ್ಲಿ ತನ್ನ ಇಡೀ ಜೀವನದ ಎಲ್ಲ ಕೆಲಸಗಳನ್ನು ಕೆತ್ತನೆಗಳ ಕೆಲಸವನ್ನು ಬೇಲೂರಲ್ಲಿ ಕೆತ್ತುತ್ತಾ ಹೋಗ್ತಾನೆ ಡಕಣಾಚಾರಿ. ಅಷ್ಟೆಲ್ಲ ಕೆಲಸವನ್ನು ಇನ್ನೇನು ಪೂರೈಸಿ ಕೊನೆಯದಾಗಿ ಚೆನ್ನಕೇಶವನ ವಿಗ್ರಹವನ್ನು ಕೆತ್ತಿರ್ತಾನೆ. ಇಲ್ಲಿ ಆಗ ಮಗ ತನ್ನ ಪ್ರಬುದ್ಧ ಮನಕ್ಕೆ ಬಂದಿರ್ತಾನೆ, 24 ವರ್ಷ ಆಗಿರ್ತೈತೆ. ಇಲ್ಲಿ ಊರವರೆಲ್ಲನ ತಂದೆ ಬಿಟ್ಟವನು ಅಂತ ಹೇಳಿ ಹೀಯಾಳಿಸ್ತಾ ಇದ್ದಾಗ ತಾಯಿ ಮತ್ತು ಅಜ್ಜನ ಆಶೀರ್ವಾದ ಪಡೆದು ಅವನು ನನ್ನ ತಂದೆಯನ್ನು ಹುಡುಕೊಂಬರ್ತೀನಿ ಅಂತ ಹೇಳಿ ಬೇಲೂರಿಗೆ ಹೋಗ್ತಾನೆ. ಯಾರು? ಡಂಕಣಾಚಾರಿ. ಅಂದರೆ ಡಕಣಾಚಾರಿಯವರ ಮಗ ಡಂಕಣಾಚಾರಿ ಬೇಲೂರಿಗೆ ಹೋಗ್ತಾನೆ. ಬೇಲೂರಲ್ಲಿ ಹೋಗಿ ಅಲ್ಲಿ ಕೆತ್ತನೆ ಕೆಲಸ ಎಲ್ಲ ಮಾಡ್ತಾ ಇರ್ತಾರಲ್ಲ, ಅಲ್ಲಿ ಹೋಗಿ ಪ್ರಾರಂಭದಲ್ಲೇ ರಾಣಿ ಶಾಂತಲಾದೇವಿಯವರನ್ನ ಭೇಟಿ ಆಗ್ತಾನೆ ಡಂಕಣಾಚಾರಿ. ಅಲ್ಲಿ ಅವ್ರಿಗೆ ಒಂದು ಕಲ್ಲನ್ನು ಕೊಟ್ಟು ಈ ವಿಗ್ರಹವನ್ನು ಕೆತ್ತು ಅಂತ ಹೇಳಿ ಡಂಕಣಾಚಾರಿಗೆ ಹೇಳಿದಾಗ ಬರೀ 2 ದಿನದಲ್ಲಿ ವಿಗ್ರಹವನ್ನು ಕೆತ್ತಿ ರೆಡಿ ಮಾಡಿರ್ತಾನೆ. ಆಗ ಶಾಂತಲಾದೇವಿ ಎಲ್ಲ ವಿಚಾರವನ್ನು ಕೇಳ್ತಾಳೆ ಅವನಲ್ಲಿ, ಏನು ಎತ್ತ ಅಂತ ಅಂದಾಗ ನಾನು ಹಿಂಗೆ ನನ್ನ ತಂದೆಯನ್ನು ಹುಡುಕೊಂಬಂದಿದ್ದೀನಿ. ಆಗ ರಾಜನಿಗೂ ಮತ್ತು ರಾಣಿಗೂ ಇಬ್ಬರಿಗೂ ತಿಳಿದಿರ್ತೈತಿ ಇವನು ಡಕಣಾಚಾರ್ಯವರ ಮಗ ಅಂತ. ಆದರೆ ಡಕಣಾಚಾರಿಗೆ ತಿಳಿಸಿರಲ್ಲ. ಕೆತ್ತನೆ ಕೆಲಸ ಎಲ್ಲ ಪೂರ್ತಿಯಾಗಿ ಅಲ್ಲಿ ಏನು ಚೆನ್ನಿಗರಾಯ ಇದೇ ಒಂದು ಚೆನ್ನಿಗರಾಯನ ವಿಗ್ರಹವನ್ನು ಕೆತ್ತಿರ್ತಾನೆ. ಕೆತ್ತಿದಾಗ ಆ ಮಗ ಏನು ಮಾಡ್ತಾನೆ, ಆ ತಂದೆಗೆ ಸವಾಲಾಗ್ತಾನೆ. ಅಂದರೆ ಈ ವಿಗ್ರಹ ಪೂಜೆಗೆ ಯೋಗ್ಯ ಅಲ್ಲ ಅಂತ ಹೇಳಿ ಸವಾಲನ್ನು ಹಾಕಿದಾಗ ಇವನು ಸಿಟ್ಟಿನಲ್ಲಿ ಡಕಣಾಚಾರಿ ನಾನು ಇಡೀ ಜೀವನದ ಎಲ್ಲ ಒಂದು ಇದನ್ನು ನಾನು ದಾರಿ ಹರಿದಿದ್ದೀನಿ ಇಲ್ಲಿ ಬೇಲೂರಲ್ಲಿ, ಆದರೆ ನೀನು ಇದರಲ್ಲಿ ಲೋಪ ಏನಾದರೂ ಕಂಡ್ರೆ ನಾನು ಇಲ್ಲಿಗೆ ಕುತ್ರಿ ಕೆಲಸವನ್ನು
ಮುಗಿಸ್ತೀನಿ, ನಾನು ಇನ್ನು ಮುಂದೆ ಕೆತ್ತೋದಿಲ್ಲ, ನನ್ನ ಬಲಗೈಯನ್ನ ಕಟ್ ಮಾಡ್ಕೊಳ್ತೀನಿ ಅಂತ ಹೇಳಿ ಷರತ್ತಾಗ್ತಾನೆ. ಅದೇ ರೀತಿ ರಾಜರ ಸಮ್ಮುಖದಲ್ಲಿ ಇಡೀ ಒಂದು ವಿಗ್ರಹ, ಏನು ಚೆನ್ನಕೇಶವನ ವಿಗ್ರಹ ಅಲ್ಲೂ ಇದೆ, ಇಡೀ ವಿಗ್ರಹಕ್ಕೆ ಗಂಧದ ಲೇಪನವನ್ನ ರಾಜರ ಸಮ್ಮುಖದಲ್ಲಿ ಮಾಡಿದಾಗ ಇಡೀ ಭಾಗ ಎಲ್ಲಾನು ಒಣಗುತ್ತೆ, ಆದರೆ ಒಕ್ಕಳು ಭಾಗದಲ್ಲಿ ಮಾತ್ರ ಒಣಗೋದಿಲ್ಲ. ಆಗ ರಾಜನಿಗೆ ಈ ಡಂಕಣಾಚಾರಿ ತೋರಿಸ್ತಾನೆ. ಇವನು ಸಿಟ್ಟಿನಲ್ಲಿ ಬರೀ ಹೇಳೋದಲ್ಲ, ತೋರಿಸು ಅಂದಾಗ ಸುತ್ತಿಗೆಯಿಂದ ಹೊಡೆದಾಗ ಅಲ್ಲಿಗೆ ಕಪ್ಪೆ, ಮಳ್ಳು ಮತ್ತೆ ನೀರು ಬರುತ್ತೆ. ಅದಕ್ಕೆ ಈಗಲೂ ಸಹ ಮೊದಲನೇ ಚೆನ್ನಿಗ, ಎರಡನೇ ಚೆನ್ನಿಗ ಅಂತ ಹೇಳಿ ಅಲ್ಲಿ ಎರಡಿದೆ. ಮೊದಲನೇದು ಕಪ್ಪೆ ಚೆನ್ನಿಗರಾಯ ಅಂತ ಹೇಳಿ ಕರೀತಾರೆ, ಅಲ್ಲಿ ಕಪ್ಪೆ ಬಂದಿದ್ದಕ್ಕೋಸ್ಕರನ ಅದಕ್ಕೂ ಪೂಜೆ ನಡೀತಾ ಇದೆ, ಇದಕ್ಕೂ ಪೂಜೆ ನಡೀತಾ ಇದೆ. ಅಂದ್ರೆ ಈಗ ಕಪ್ಪೆ ಚೆನ್ನಿಗರಾಯನಿಗೆ ಉತ್ತರ ದಿಕ್ಕಿಗಿದೆ, ಇದು ಪೂರ್ವ ದಿಕ್ಕಿಗಿದೆ. ಅದೇ ರೀತಿ ಅಲ್ಲಿ ಮಾತು ಕೊಟ್ಟಿದ್ದಕ್ಕೋಸ್ಕರನ ಡಕಣಾಚಾರಿ ತನ್ನ ಕೈಯನ್ನ ಅಲ್ಲೇ ಕಟ್ ಮಾಡ್ಕೊಳ್ತಾನೆ. ಕಟ್ ಮಾಡ್ಕೊಂಡಾಗ ಅವರು ಎಲ್ಲರೂ ಸಮಾಧಾನ ಮಾಡಿ ವಿಚಾರವನ್ನ, ಇವನು ಬೇರೆ ಯಾರು ಅಲ್ಲಪ್ಪ, ತನ್ನ ಮಗ ಅನ್ನೋ ವಿಚಾರವನ್ನು ಅವ್ರಿಗೆ ತಿಳಿಸ್ತಾರೆ. ಹೆಂಡತಿ ಮತ್ತೆ ಅಜ್ಜನನ್ನು ಕರೆಸಿರ್ತಾರೆ. ಅವಾಗ ಎಲ್ಲರೂ ಒಂದಾಗ್ತಾರೆ. ಅಲ್ಲಿ ಒಂದಾದಾಗ ಮತ್ತೆ ಈಗೇನು ಎರಡನೇ ಚೆನ್ನಿಗ ರಾಯ ಇದೆಯೋ ವಿಗ್ರಹ, ಅದನ್ನ ಮಗನಿಂದಲೇ ಕೆತ್ತನೆ ಮಾಡ್ತಾನೆ. ಅದು ಇದಕ್ಕಿನ್ನೂ ಡಬಲ್ ಇದೆ, 14 ಅಡಿ ಇದೆ. ಅಲ್ಲಿಂದನ ಒಟ್ಟಿಗೆನೆ ಇದೇ ಊರಿಗೆ ಬರ್ತಾರೆ ಎಲ್ಲರೂ, ಅಂದ್ರೆ ಪರಿವಾರ ಸಮೇತ ತಾತ, ಮಗ ಮತ್ತೆ ಹೆಂಡತಿ ಎಲ್ಲರೂ ಸಹ ಇದೇ ಊರಿಗೆ ಕೈದಾಳಕ್ಕೆ ಬಂದಾಗ ಇಲ್ಲಿ ತನ್ನ ಸ್ವಪ್ನದಲ್ಲಿ ಏನು ಮಾಡ್ತಾನೆ, ತನ್ನ ಒಂದು ವಿಗ್ರಹವನ್ನು ಮಾಡ್ಕೊಂಡು ಕೊಡು ಅಂತ ಹೇಳಿ ವೆಂಕಟೇಶ್ವರ ಅವನಿಗೆ ಸ್ವಪ್ನದಲ್ಲಿ ಕಂಡಾಗ ಬೆಳಿಗ್ಗೆನೆ ವಿಚಾರವನ್ನು ರಾಜ ವಿಷ್ಣುವರ್ಧನನಿಗೆ ತಿಳಿಸಿ ಅಲ್ಲಿಂದನ ಈ ಕಲ್ಲನ್ನು ಬಳುವಳಿಯಾಗಿ ಪಡ್ಕೊಂಡು ಇದೇ ಸ್ಥಳದಲ್ಲಿ ಇಟ್ಟು ಕೆತ್ತನೆ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾನೆ. ಇದು ಎಷ್ಟು ಸೂಕ್ಷ್ಮವಾಗಿ ಕೆತ್ತಿದ್ದಾರೆ ಅನ್ನೋದಕ್ಕೆ ಎಡಗೈಯಲ್ಲಿ ಕಾಣಿಸ್ತಾ ಇದೆಯಲ್ಲ ಕಡ್ಡಿ, ಆ ಕಡ್ಡಿಯನ್ನ ಹಾಕಿ ತೆಗಿಬಹುದು. ಎಡಗೈಯಲ್ಲಿ ಇದೆ ಆ ಕಡ್ಡಿಯನ್ನ ಹಾಕಿ ತೆಗಿಬಹುದು. ಮತ್ತೆ ಬಲಗೈಯಲ್ಲಿ ಉಗುರುಗಳು ಕಾಣಿಸ್ತವೆ ನೋಡಿ, ಎಲ್ಲಾ ಬೆರಳಲ್ಲೂ ಉಗುರು ಇದ್ದಾವೆ. ಒಂದೊಂದು ಭಾಗನು ಬಿಡಿ ಬಿಡಿಯಾಗಿದೆ. ಇಲ್ಲಿನ ಒಂದು ಕಲ್ಲಿನ ವಿಶೇಷತೆ ಏನಂತಂದ್ರೆ, ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಒಂದೇ ಕಲ್ಲಲ್ಲಿ ಕೆತ್ತಿರ್ತಕ್ಕಂಥ ಏಕೈಕ ಮೂರ್ತಿ ಭಾರತದಲ್ಲಿ. ಇದು ಗಮನಿಸ್ಬೋದು. ಕೆಳಗಡೆ ಗರುಡ ಪೀಠದಲ್ಲಿ ಕಮಲದ ಹೂ ಇದೆ, ಕಮಲದ ದಳಗಳ ರೀತಿ ಕಾಣಿಸ್ತಾ ಇದೆಯಲ್ಲ, ಕೆಳಗಡೆ ಗಮನಿಸಿ. ಆ ಹಿಂದಿರೋರು ಆಮೇಲಿಂದ ಬಂದು ನೋಡಿ, ಕೆಳಗಡೆ ಕಮಲದ ರೀತಿ ಇದೆ. ಎರಡನೇ ಸ್ಟೆಪ್ ಏನಿದೆ, ಲಿಂಗದ ಟೈಪ್ ಇದೆ, ಅಂದ್ರೆ ಪಾಣಿಪೀಠ ಅಂತ ಹೇಳಿ ಕರಿತೀವಿ. ಲಿಂಗವನ್ನ ನಾವು ಗಮನಿಸಿದಾಗ ಮೇಲೆ ಈ ಸ್ಟೆಪ್ ಇದ್ದು ಮೇಲೆ ಒಂದು ಲಿಂಗ ಇರುತ್ತೆ, ಅದಕ್ಕೆ ಲಿಂಗದ ರೀತಿ ಇದೆ. ಮೇಲೆ ವಿಷ್ಣು ಅಭಾರಿಯಾಗಿ ನಿಂತಿರ್ತಾನೆ. ಈಗ ನಾವು ಅಯೋಧ್ಯೆಯಲ್ಲಿ ಏನ್ ನೋಡ್ತೀವೋ, ರಾಮನ ಮೂರ್ತಿಯಲ್ಲಿ ದಶಾವತಾರಗಳನ್ನ ಆರ್ಚಲ್ಲಿ ಕೆತ್ತಿದ್ದಾರೆ. ಈ ಕಡೆ 5 ಅವತಾರ, ಆ ಕಡೆ 5 ಅವತಾರ. ಈಗ ಅಯೋಧ್ಯೆಯಲ್ಲಿ ಏನ್ ಕೆತ್ತಿದಾರೋ ಅದನ್ನ 1000 ವರ್ಷಗಳ ಹಿಂದೆಲೇನೆ ಇಲ್ಲಿ ಕೆತ್ತನೆ ಕೆಲಸವನ್ನ ಮಾಡಿದ್ದಾರೆ. ಇಷ್ಟು ಸೂಕ್ಷ್ಮವಾಗಿ ಗಮನಿಸ್ಬೋದು. ಈ ಬ್ರಹ್ಮ ಮತ್ತೆ ಈಶ್ವರ ಯಾಕೆ ಅಂತಂದ್ರೆ, ಭೃಗು ಋಷಿಗಳ ಶಾಪ ಇದೆ. ಅಂದ್ರೆ ಇವರಿಬ್ರಿಗೂ ಭೃಗು ಋಷಿಗಳು ಏನ್ ಮಾಡ್ತಾರೆ, ನಿಮಗೆ ಭೂಲೋಕದಲ್ಲಿ ಮೂರ್ತಿ ಪೂಜೆ ಇಲ್ಲ ಅಂತ ಹೇಳಿ ಶಾಪ ಕೊಟ್ಟಿರ್ತಾರೆ. ಹಾಗಾಗಿ ಅವ್ರನ್ನ ಬ್ರಹ್ಮನನ್ನ ಪೂಜೆ ಮಾಡೋದಾದ್ರೆ ನಾವು ಕಮಲದ ಹೂವಲ್ಲೇ ಪೂಜೆ ಮಾಡಬೇಕು. ಎರಡನೇದು ಈಶ್ವರನನ್ನ ಇದು ಪೂಜೆ ಮಾಡೋದಾದ್ರೆ ನಾವು ಲಿಂಗುವಿನ ಟೈಪ್ ಅಲ್ಲೇ ಪೂಜೆ ಮಾಡ್ಬೇಕು. ಹಾಗಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರು ಒಂದೇ ಕಲ್ಲಲ್ಲಿ ಕೆತ್ತಿದ್ದಾರೆ, ಮತ್ತೆ ಶ್ರೀದೇವಿ ಭೂದೇವಿ ಸಮೇತ. ಇದು ಇಷ್ಟು ವಿಶೇಷ. ಆದ್ರೆ ಈ ಕಲ್ಲನ್ನ ಕೆತ್ತಿದ್ದಾದ್ಮೇಲೆ ಇದೇ ಸ್ಥಳದಲ್ಲಿ ಡಕಣಾಚಾರ್ಯವರಿಗೆ ತನ್ನ ಕೈ, ಈ ಕೆತ್ತನೆ ಕೆಲಸವನ್ನ ತನ್ನ ಮಂಡ್ಗೈ ಬಲಗೈಗೆ ಸುತ್ತಿಗೆಯನ್ನ ಕಟ್ಕೊಂಡು ಕೆತ್ತಿರತಕ್ಕಂಥ ವಿಗ್ರಹ ಇದು. ಈ ಕೆತ್ತಿದ್ದ ಆದ್ಮೇಲೆ ಪ್ರತಿಷ್ಠಾಪನೆಗೆ ರೆಡಿ ಆದ್ಮೇಲೆ ಅವನಿಗೆ ಓದಂತ ಕೈ ಮತ್ತೆ ಬರುತ್ತೆ. ಈ ಸ್ಥಳದಲ್ಲಿ 12ನೇ ಶತಮಾನದಲ್ಲಿ ನಡೆದಂತ ಅದ್ಭುತ ಅಂತಲೂ ಹೇಳ್ಬೋದು. ಈ ಸ್ಥಳದಲ್ಲಿ ಮತ್ತೆ ಕೈ ಓದಂತ ಕೈ ಬರುತ್ತೆ. ಅದಕ್ಕೋಸ್ಕರನ ಕ್ರೀಡಾಪುರ ಇದ್ದಿದ್ದನ್ನ ಕೈದಾಳ ಅಂತ ಹೇಳಿ ಮತ್ತೆ ಮರುನಾಮಕರಣವನ್ನ ಅವರೇ ಶ್ರೀಯುತ ವಿಷ್ಣುವರ್ಧನ್ರವರೇ ಈ ಒಂದು ಜಾಗಕ್ಕೆ ಕೈದಾಳ ಅಂತ ಹೇಳಿ ಮರುನಾಮಕರಣವನ್ನ ಮಾಡ್ತಾರೆ. ಇದು ಇಲ್ಲಿನ ವಿಶೇಷ. ನಾವು ಈಗ ಇನ್ನೊಂದು ಗಮನಿಸೋದಾದ್ರೆ, ನಾವು ಪ್ರತಿ ವರ್ಷನೂ ಮಕರ ಸಂಕ್ರಮಣದ ದಿನ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಏನು ಸೂರ್ಯಪ್ರಕಾಶ ದೇವ್ರ ಮೇಲೆ ಬೀಳುತ್ತೋ ಅದನ್ನ ಅವರು 1000 ವರ್ಷಗಳ ಹಿಂದೆಲೆ ಮಾಡಿದ್ದಾರೆ. ಆ ಎದುರುಗಡೆ 5 ರಂಧ್ರಗಳಿದ್ದಾವೆ. ಅದರಿಂದ ಗರುಡ ಪೀಠ ಇದೆ, ಗರುಡ ಇದೆ.
ಗರುಡನ ಕುತ್ತಿಗೆ ಭಾಗದಲ್ಲಿ ಆ ಕಡೆ ಹೋದ್ಮೇಲೆ ನೋಡಿ, ಗರುಡನ ಕುತ್ತಿಗೆ ಭಾಗದಲ್ಲಿ ಸ್ವಲ್ಪ ಗ್ಯಾಪ್ ಇದೆ. ಆ ಗ್ಯಾಪ್ ಇಂದನ ಮತ್ತೆ ಎರಡು ಆ ಕಡೆ ಕೋಟೆ ಕಟ್ಟಿದಾರಲ್ಲ, ಕೋಟೆ ಭಾಗದಲ್ಲಿ ಚಿಕ್ಕ ರಂಧ್ರ ಮಾಡಿದ್ದಾರೆ. ಅದ್ರ ಮುಖಾಂತರ ಇದನ್ನ ದಾಟಿ ಬಂದು ಸ್ವಾಮಿಯ ಪಾದಕ್ಕೆ ಸೂರ್ಯ ಸ್ಪರ್ಶ ಮಕರ ಸಂಕ್ರಮಣದ ದಿನ ಸಾಯಂಕಾಲ ಬೀಳುತ್ತೆ. ಇದನ್ನ ಜಾಮಿಟ್ರಿ ವರ್ಕ 1000 ವರ್ಷಗಳ ಹಿಂದೆಲೇನೆ ಮಾಡಿದ್ದಾರೆ. ಮತ್ತೆ ಈ ಒಂದು ಏನು ಇದಿದೆಯೋ ಇದು ವಿಷ್ಣುವರ್ಧನ ಕಾಲದಲ್ಲಿ ರಚನೆ ಆಗಿರೋದು. ಅವನು ವಿಷ್ಣುವರ್ಧನನಿಗೆ ಅವನು ಏನಾಗಿರ್ತಾನೆ, ಹೆಂಡತಿ ಇನ್ನೊಂದು ಧರ್ಮಪತ್ನಿಯಾದಂಥ ಇನ್ನೊಬ್ರು ಇರ್ತಾರಲ್ಲ, ಅವರು ಜೈನ ಧರ್ಮದವರು ಆಗಿದ್ದರಿಂದ ಈ ಬೇಸಿಕ್ ಏನಿದೆ ಜೈನ ಟೆಂಪಲ್ ಥರ ಇದೆ. ಈ ಬಸದಿ ಕಟ್ತಾರಲ್ಲ ಅದು ಆ ಟೈಪ್ ಇದೆ. ತದನಂತರ ಇದು ಹಿಂದೂ ಧರ್ಮದ ಇದ್ರ ಪ್ರಕಾರ ಕಟ್ಟಿದ್ದಾರೆ. ಎದುರುಗಡೆ ಇದೆಯಲ್ಲ ಗೋಪುರವನ್ನು ವಿಜಯನಗರ ಸಾಮ್ರಾಜ್ಯದ ಅರಸರು ಕಟ್ಟಿರೋದು. ಇದಾದ್ಮೇಲೆ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಗೆ ಸಿಗ್ತೈತೆ. ಆಗ ಇದು ಈಗೇನು ಹಂಪೆನಲ್ಲಿ ಇದೆಯೋ ಆ ರೀತಿ 12 ಅಂತಸ್ತಿತ್ತು. ಅಂದರೆ 15 ವರ್ಷಗಳ ಹಿಂದಷ್ಟೇ ಈ ಚಿಕ್ಕದನ್ನು ಕಟ್ಟಿರೋದು. ಯಾಕಂದರೆ ಇದು ಸಿಡ್ಲು ಹೊಡೆದು ಬಿರುಕ್ಬಿಟ್ಟಿರುತ್ತೆ. ಆಗ ಕೆಡವಿ ಮತ್ತೆ ಚಿಕ್ಕದಾಗಿ ವೀರೇಂದ್ರ ಹೆಗ್ಗಡೆ ಅವರು ಸ್ವಲ್ಪ ಭಾಗ ಎಲ್ಲ ಬಿದ್ದಿತ್ತು. ಈ ದೇವಸ್ಥಾನವನ್ನು 11ರಲ್ಲಿ ಜೀರ್ಣೋದ್ಧಾರ ಮಾಡಿ ಮತ್ತೆ ಕಟ್ಟಿದ್ದಾರೆ. ಇದು ಇಷ್ಟು ಇತಿಹಾಸ. ಕಲ್ಲಲ್ಲಿ ಈ ಥರ ಇದೆಯಲ್ಲ, ಇದರಲ್ಲಿ 2 ವಿಧ ಬರ್ತವೆ, ಮಾಸ್ತಿಗಲ್ಲು, ವೀರಗಲ್ಲು ಅಂತ ಹೇಳಿ. ವೀರಗಲ್ಲಿಗೆ ಏನಾಗಿರುತ್ತೆ, ಆ ಒಂದು ಯುದ್ಧವನ್ನು ಗೆದ್ದಂತಹ ಸವಿನೆನಪಿಗೋಸ್ಕರ ಅಲ್ಲಿ ಆಗಿನ ರಾಜರು ಒಂದು ವೀರಗಲ್ಲನ್ನು ಇದು ಮಾಡ್ತಾರೆ. ಮಾಸ್ತಿಗಲ್ಲು ಅಂತಂದರೆ ಅಲ್ಲಿ ಸ್ಥಳೀಯವಾಗಿ ಏನು ನಡೀತಾ ಇರುತ್ತೋ ಅದನ್ನು ವಾಸ್ತವಿಕತೆಯನ್ನು ಕೆತ್ತನೆ ಮಾಡಿರ್ತಾರೆ.